ನಮಸ್ಕಾರ ವೀಕ್ಷಕರೇ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದೀಗ 2 ವರ್ಷ. ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದ್ದೀವಿ ಅಂತ ಸರ್ಕಾರ ಬೀಗ್ತಾ ಇದ್ರೆ, ಮತ್ತೊಂದೆಡೆ ನಮ್ಮ ಕ್ಷೇತ್ರಗಳಿಗೆ ಸಮರ್ಪಕವಾದಂತ ಅನುದಾನವನ್ನೇ ಬಿಡುಗಡೆಗೊಳಿಸಿಲ್ಲ ಅಂತ ಅನೇಕ ಶಾಸಕರು ದೂರ್ತಾ ಇದ್ದಾರೆ. ಹಾಗಾದ್ರೆ ಮತಕ್ಷೇತ್ರಗಳ ಮಂದಿ ಹೇಳೋದೇನು? ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಬನ್ನಿ ರಿಯಾಲಿಟಿ ಚೆಕ್ ಮಾಡೋಣ. ಇದುವೇ ಪಬ್ಲಿಕ್ ನೆಕ್ಸ್ಟ್ ರಿಯಾಲಿಟಿ ಚೆಕ್. ನಾವೀಗ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿನ ಶಾಸಕರು ಮತ್ತು ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಏನು ಹೇಳ್ತಾರೆ ಬನ್ನಿ ಕೇಳುವ. ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಬಡವರಿಗೆ ಆಶ್ರಯದಾಯಕವಾಗಿ ಅದು ಪಾಸ್ ಆಗೈತೆ ಅಂತ ಅನ್ಬೇಕಾಗಿದೆ. ಮಧ್ಯಮ ವರ್ಗದವರಿಗೆ, ಬಡವರಿಗೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ಹೆಸರನ್ನು ಚೆನ್ನಾಗಿ ಗಳಿಸಿಕೊಂಡಿದೆ. ಅದು ಒಳ್ಳೆಯದ ಕೆಲಸ ಮಾಡ್ತಾ ಇದೆ ಅಂತಕೊಂಡು ನಮ್ಮ ಅಭಿಪ್ರಾಯ. ಸಿದ್ದರಾಮಯ್ಯ ಸರ್ಕಾರಕ್ಕೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತಿರ್ತಾವೆ? ಮಾರ್ಕಸ್ ಹೆಚ್ಚು ಪ್ರಮಾಣ ಮಾರ್ಕಸ್ ಪಾಸ್ ಆಗೋದರಲ್ಲಿ ಹೆಚ್ಚು ಪ್ರಮಾಣ ಮಾರ್ಕಸ್ಸವನ್ನು ಕೊಡಬಲ್ಲೆವು ನಾವು. ಅದರಲ್ಲಿ ಎಲ್ಲ ವಿಷಯಗಳು ನೋಡಿದರೆ ಫೇಟ್ ಸರ್. ರೋಡ್ಗಳು ತಗೊಳ್ಳಿ, ನಾರ್ಮಲ್ ಜೀವನ ಮಾಡೋದಾದರೆ ಆಟೋಗಳು ವ್ಯಾಪಾರ ಮಾಡೋದಾಗಲಿ ಎಲ್ಲರಿಗೂ ಇಂಪ್ಯಾಕ್ಟ್ ಆಗಿದೆ. ಸೊ ಹಂಗಾಗಿ ಐ ಫೀಲ್ ಲೈಕ್ ಇಟ್ ಈಸ್ ಗೌರ್ಮೆಂಟ್ ಹ್ಯಾಸ್ ನಾಟ್ ಡನ್ ದ ರಿಕ್ವೈರ್ಡ್ ವರ್ಕ್. ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ ಸರ್. ಯಾವ ಬೆಲೆಗಳು ಕಡಿಮೆ ಆಗಿದೆ ಅಂತ ಹೇಳಿ ಅಲ್ಲ, ಜನಗಳಿಗೆ ಎಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ ಯಾವುದ್ರಲ್ಲೂ ಅನುಕೂಲ ಆಗಿಲ್ಲ. ಆ ವಿಷಯಗಳು ನೋಡಿಕೊಂಡ್ರೆ ಕಾಂಗ್ರೆಸ್ ಸರ್ಕಾರ ಫೇಲ್ ಆಗಿದೆ. ಸರ್ಕಾರ ಚೆನ್ನಾಗೈತೆ, ಸರ್ಕಾರದಿಂದ ಏನು ತೊಂದರೆ ಇಲ್ಲ. ಆದರೆ ಯಾವತ್ತಿಂದ ಸರ್ಕಾರ ಕುತ್ಕೊಂಡೈತೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ ಅಂತಾರೆ. ಯಾವುದೋ ವಿಚಾರಣೆಗೆ ದುಡ್ಡಿಲ್ಲ. ಇವಾಗ ನಮ್ಮದು ಅಂಗಡಿ ಇರೋದಿಲ್ಲ, ವ್ಯಾಪಾರ ಮಾಡ್ತೀವಿ ನಾವು. ಮುಂಚೆ ಚೆನ್ನಾಗಿತ್ತು ಬಿಸ್ನೆಸ್ಸು, ಇವಾಗ ಬಿಸ್ನೆಸ್ಸೇ ಇಲ್ಲ. ಹೆಂಗೆ ನೋಡಿದ್ರು ಬಿಸ್ನೆಸ್ ಇಲ್ಲ. ಮನೆ ಬಾಡಿಗೆಗಳು ಕಟ್ಟಬೇಕು, ಅಂಗಡಿ ಬಾಡಿಗೆಗಳು ಕಟ್ಟಬೇಕು, ಸಮಸ್ಯೆಗಳು ಬೆಳೀತಾ ಐತೆ, ಕಮ್ಮಿ ಆಗ್ತಲ್ಲ. ಸರ್ಕಾರ ಒಳ್ಳೆಯದೇ, ಆದರೆ ಸರ್ಕಾರದ ಜೊತೆಯಲ್ಲಿ ದುಡ್ಡು ಸ್ವಲ್ಪ ಅವರು ಫಂಡಿಂಗ್ ತೆಗಿಬೇಕು. ಜನಕ್ಕೆ, ಪಬ್ಲಿಕ್ಗೆ ದುಡ್ಡು ತೆಗಿಬೇಕು. ಯಾರು ಕೇಳಿದ್ರು ದುಡ್ಡಿಲ್ಲ ಅಂತಾರೆ. ಜನರ ಹತ್ರ ವ್ಯಾಪಾರಗಳು ನಡೀತಾ ಇಲ್ಲ. ಫೇಲೆ. ನಮ್ಮಂಥ ಮಿಡಲ್ ಕ್ಲಾಸ್ನವ್ರಿಗೆ ಏನು ಮಾಡೇ ಇಲ್ಲ ಅಂತ ಹೇಳ್ಬೋದು. ಇದೆ ಸಮ್ ಸ್ಕೀಮ್ಸ್ ಎಲ್ಲ ಮಾಡಿದ್ದಾರೆ, ಬಟ್ ಅದು ಯಾವುದೋ ಒಂದು ಸೆಕ್ಷನ್ ಆಫ್ ಪೀಪಲಿಗೆ ಮಾತ್ರ ಉಪಯೋಗ ಆಗಿದೆ. ನಮ್ಮಂಥವ್ರಿಗಂತೂ ಏನೂ ಉಪಯೋಗ ಆಗಿಲ್ಲ. ಸೊ ನನ್ನ ಪ್ರಕಾರ ಅದೊಂಥರ ಫೇಲೆ. ಪಾಸ್ ಆಗುತ್ತೆ ಸರ್. ಹೇಗೆ? ಅವರು ಮಾಡಿಕೊಟ್ಟಿರುವಂಥ ಅನುಕೂಲಗಳು, ಪ್ರತಿಯೊಂದು ಯೋಚನೆ ಮಾಡಿದ್ರೆ ಅದು ಸರಿ ಅನಿಸುತ್ತೆ ಸರ್. ಇವಾಗಪ್ಪ ಕಾಂಗ್ರೆಸ್ನವರು ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದನ್ನು ಇನ್ನೂ ಜಾಸ್ತಿ ಅನುಕೂಲ ಮಾಡಿಕೊಡ್ಬೇಕು ಸರ್. ಇವಾಗ ಲೇಡೀಸ್ ಅವ್ರಿಗೆ ಮೊನ್ನೆ ಲಾಸ್ಟ್ ಟೈಮ್ ನಾನು ನೋಡಿದೆ, ನನ್ನ ಮೆಜೆಸ್ಟಿಕ್ಕಿಂದ ಡೈಲಿ ಹೋಗ್ತೇನೆ, ನಾನು ಬೆಂಗಳೂರು ಕೆಲಸಕ್ಕೆ ಬರೋದು ಸರ್. ಬಸ್ ಡ್ರೈವರ್ ಮತ್ತು ಕಂಡಕ್ಟರ್ನವರು ಆಧಾರ್ ಕಾರ್ಡ್ನವ್ರಿಗೆ ಫ್ರೀ ಇಲ್ಲ ಅಂತಾರೆ ಸರ್. ಅದು ಲೇಡೀಸ್ಗೆ ಫ್ರೀ ಇಲ್ಲ ಅಂತ ಹೇಳ್ತಾರೆ ಸರ್. ಅದು ಒಂದು ಸ್ವಲ್ಪ ನೋಡಬೇಕು, ಎಲ್ಲಿ ಅದು ಯಾವ್ಯಾವ ಡಿಸ್ಟಿಕಲ್ಲಿ ಏನೇನು ಯಾವ ಥರ ಇದೆ ಅಂತ ಒಂದು ಸ್ವಲ್ಪ ನೋಡಬೇಕು ಸರ್. KSRTC ಏನು ಅದು ಮೇನ್ ಅಧಿಕಾರಿಗಳಿರ್ತಾರೆ, ಅವರೆಲ್ಲ ಅದನ್ನು ಬಗೆಹರಿಸ್ಬೇಕು ಸರ್. ಅಷ್ಟೇ, ಇನ್ನೇನಿಲ್ಲ ಸರ್. ಫೇಲ್ ಅಂತಾರೆ, 100% ಫೇಲ್. ಹೇಗೆ ಹೇಳ್ತೀರಿ? ಏನು ಮಾಡಿದ್ದಾರೆ ಹೇಳ್ರಿ? ಎಲ್ಲ ಫ್ರೀಯಾಗಿ ಯಾರಿಗೂ ಕೊಡಬಾರ್ದು. ಆ್ಯಕ್ಚುಲಿ ಯಾರಿಗೆ ಬಡವರಾರ ಯೋಗ್ಯರಾರ ಅಂಥವ್ರಿಗೆ ಕೊಟ್ಟರೆ ಉಪಯೋಗ ಆಗ್ತದೆ. ಎಲ್ಲರಿಗೂ ಕೊಟ್ಟರೆ ಏನು ರೀ, ಶ್ರೀಮಂತರು ಕೊಳ್ಳಾಗ ಬಂಗಾರ ಹಾಕೊಂಡು ಬಸ್ಸಿನಾಗ ಕುಂತು ಬರ್ತಾರೆ, ಮತ್ತು ಅಂಥವ್ರಿಗೆ ಬೇಕಾ ಸೌಲಭ್ಯಗಳು ಹೇಳ್ರಿ? ಈಗ ನಾವು ಟ್ಯಾಕ್ಸ್ ಕಟ್ಟೀವಿ, ಹೌದಾ? ನಾವು ಟ್ಯಾಕ್ಸನ್ನು ಒಯ್ದು ಯಾರಿಗಾರ ದಾನ ಮಾಡ್ತಂದ್ರೆ ಯಾರಿಗೆ ಅಧಿಕಾರ ಅದ? ನಾ ಕೊಟ್ಟಿರ್ಕದ ಟ್ಯಾಕ್ಸನ್ನು ಸರ್ಕಾರ ಯಾರಿಗಾರ ಬೇಕಾಬಿಟ್ಟು ದಾನ ಮಾಡ್ಬೋದಾ? ಸರ್, ಕಾಂಗ್ರೆಸ್ ಸರ್ಕಾರ ಪಾಸು. ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಗೌರವಿಸ್ತೈತೆ. ಬಡವರನ್ನು ಗೌರವಿಸೋ ಪಕ್ಷ ಇದೆ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಅಂದರೆ ಅದು ಕಾಂಗ್ರೆಸ್ಸು. ಯಾಕೆ ಅಂತಂದರೆ ಈ ನಮ್ಮ ಭಾರತದಲ್ಲಿ ಎಷ್ಟು ಬಡವರಿದ್ದಾರೆ, ಬಡವರಿಗೆ ಏನು ಅಗತ್ಯವಾಗಿ ಏನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಪರಿಹರಿಸೋದಂದರೆ ಅದು ಕಾಂಗ್ರೆಸ್ ಸರ್. ಯಾಕೆ ಅಂದರೆ ಇವತ್ತು ಈ ಮಹಿಳೆಯರಿಗಿರ್ಬೋದು, ಬಡವರಿಗಿರ್ಬೋದು, ಏನು ಅಗತ್ಯವಾಗಿ ಏನು ಬೇಕೋ ಅದನ್ನು ಮಾಡ್ತಾ ಇದೆ. ಎಲ್ಲ ಫೇಲ್. ಹೇಗೆಂದ್ರೆ ಈಗ ನಮ್ಮ ಕಡೆ ನೋಡಿದ್ರೆ ಬಸ್ಸಿನಾಗ ಗಂಡು ಮಕ್ಳು ನಿಲ್ಲಕ್ಕೆ ಜಾಗ ಸಿಗಂಗಿಲ್ಲ, ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ಹೋಗಕ್ಕೆ ಸ್ಥಳ ಇರೋಂಗಿಲ್ಲ. ಮತ್ತು ಎಲ್ಲ ರೇಟ್ ಪ್ರತಿಯೊಂದು ಹಿಡ್ಕೊಂಡು ಎಲ್ಲದ್ರ ಮ್ಯಾಗ ದುಬಾರಿ ರೇಟ್ ಹಾಕಿ ಅವ್ರ ರೊಕ್ಕ ಅಲ್ಲೇ ಕೊಡ್ತಾರೆ. ಅವ್ರೇನು ಕಟ್ಟಂಗೆ ಕೊಡೋದಿಲ್ಲ. ಮತ್ತು ರೇಷನ್ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಹೋಗ್ತೀವಿ. ಆ ರೇಷನ್ನು ಇನ್ನೂ ಬಂದೇ ಇಲ್ಲ, ಅದು ಬರೋದು ಸುದ್ದಿ ಇಲ್ಲ. ಹಿಂಗೆ ಮಾಡಿ ಒಂದು ಕೊಟ್ಟಾರೆ ಅಷ್ಟೇ. ಮತ್ತು ಅದು ಕಾಂಗ್ರೆಸ್ಗೆ ಸರ್ಕಾರ ಅಂತೂ ನಮ್ಗೆ ಹತ್ತು ಭಾರತವನ್ನು ಹೊರಿಸೈತಿ ಅಷ್ಟೇ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ ಅದಕ್ಕೆ ಕೊಡೋದು 4 ಮಾರ್ಕ್ಸ್ ಮರಿ. ಪರವಾಗಿಲ್ಲ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಡಳಿತ ಅಡ್ಡಿಲ್ಲ, ಚೆನ್ನಾಗಿದೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ 8. ಏನು ಮಾಡಿದೆ ಸರ್ಕಾರ?
ಸರ್ಕಾರ ಏನಿಲ್ಲ ಇದ್ದಿದ್ರಲ್ಲಿ ಮತ್ತೆ ಜನ ಬಸ್ಸಿಗೆ ಅಡ್ಡಾಡ್ತಾರೆ ಹೆಣ್ಮಕ್ಳು. ಕೆಲವರಿಗೆ ಚೆನ್ನಾಗೇ ಆಗಿರ್ಬೋದು, ಕೆಲವರಿಗೆ ಒಂದಿಟ್ಟು ಬೇಸರ ಆಗಿರ್ಬೋದು. ಆದರೂ ಪರವಾಗಿಲ್ಲ, ಬಡವ್ರ ಬಗ್ಗರು ಫ್ರೀ ಅಡ್ಡಾಡ್ತಾರೆ, ಅಕ್ಕಿ ಕೊಡ್ತಾಯಿದ್ದಾರೆ. ಇದ್ದಿದ್ರಲ್ಲಿ ಅಡ್ಡಿ ಇಲ್ಲ, ಸರ್ಕಾರ ನಡೀತಾ ಇದೆ. 62 ವರ್ಷ ನನಗೆ ವಯಸ್ಸಾಗಿದೆ. ಈಗ ಹೆಣ್ಮಕ್ಳಿಗೆ ಫ್ರೀ ಬಿಟ್ಟಾರೆ, ಎಲ್ಲ ಫ್ರೀ ಬಿಟ್ಟಾರೆ. 600 ರೂಪಾಯಿ ಸರ್ಕಾರ ಕೊಡ್ತಾ ಇದೆ ಓಲ್ಡ್ ಏಜ್ ಪಿನ್ಷನ್ ಅಂತೇಳಿ. ಅದನ್ನು ಹೆಚ್ಚಿಗೆ ಮಾಡಲಿಕ್ಕೆ ಏನು ಅವರಿಗೆ ಈ ತೊಂದರೆ ಇಲ್ಲ. ಯಾರ್ಯಾರಿಗೂ 2-2 ಸಾವಿರ ಕೊಡ್ತಾ ಇದ್ದಾರೆ, ಏನೇನೋ ಕೊಡ್ತಾ ಇದ್ದಾರೆ. ಆಮೇಲೆ ಬಸ್ನಲ್ಲಿ 60 ವರ್ಷ ಆದರಿಗೆ ಫ್ರೀ ಮಾಡಿದ್ರೆ ಗಂಡು ಮಕ್ಕಳಿಗೂ ವಯಸ್ಸಾದವರಿಗೆ ಅನುಕೂಲ ಆಗೋದಂಥದ್ದು ಉದ್ದೇಶ. ಇವರು ಬರೀ ಪಾಸ್ ಫೇಲ್ ಅಲ್ಲ, ಇವರು ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನ್ ಬರಬೇಕು. SLC 35 ಬಂದರೆ ಪಾಸು, 50 ಬಂದರೆ ಸೆಕೆಂಡ್ ಕ್ಲಾಸು, 60 ಬಂದರೆ ಫಸ್ಟ್ ಕ್ಲಾಸು ಅಂತ ಅಲ್ಲ. ಇವರು ರ್ಯಾಂಕ್ ಬರಬೇಕಂತ ಹೇಳಿದ್ರೆ ಗಂಡು ಮಕ್ಕಳಿಗೆ ಗೋಲ್ಡ್ ಮೆಡಲಿಸ್ಟ್ ಆಗಬೇಕಂದ್ರೆ ಇವರಿಬ್ಬರು ಕೂಡ ಗೋಲ್ಡ್ ಮೆಡಲಿಸ್ಟ್ ಆಗಬೇಕಂತ ಹೇಳಿದ್ರೆ ಇವರು ಗಂಡು ಮಕ್ಕಳಿಗೆ 60 ವರ್ಷ ಆದರಿಗೆ ಫ್ರೀ ಮಾಡಿ ತೋರಿಸಿದ್ರೆ ಇನ್ನೂ 3 ವರ್ಷ ಗಂಡು ಮಕ್ಕಳು ಕೂಡ ಹಾಕಿಬಿಟ್ರೆ ಅವರು ಎಷ್ಟು ಸೀಟ್ ಅದಾವಲ್ಲ ಟೋಟಲು ಅಷ್ಟಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಪೂರ್ತಿ ಬರಬಹುದು ಅಂತ ನನ್ನ ಅಭಿಪ್ರಾಯ. ಪಾಸ್ ಎಲ್ಲರೇ ಪಾಸು. ಹಾಲು ತೋಳಿಂದ ರೇಟ್ ಜಾಸ್ತಿ. ಯಾವ್ದೇಳೆ ನಾ ಹೇಳದ್ ಕೇಳ್ರಿ, ಸರ್ಕಾರ ಎಲ್ಲ ಇನ್ಯಾರು ಮಾಡಿದಾರೋ, ಇನ್ಯಾರು ಮಾಡಿರೋದು, ಇನ್ಯಾರು ಮಾಡಿದಾರೆ. ನಾನು ಬಂದು ಮಾಡದ್ನ ನಾ CM ಮಾಡೋಕೆ ಅಲ್ಲಲ್ಲ ಮಾಡಿರಬಹುದು. ಅಲ್ಲಿ ಕೇಂದ್ರ ಸರ್ಕಾರ ಇದೆ, ಪ್ಲಸ್ ರಾಜ್ಯ ಸರ್ಕಾರ ಇದೆ. ಎರಡು ಕೋರೆ ಹೇಳ್ತಾ ಇರೋದು. ಹೇಳದ್ ಕೇಳ್ರಿ, ಒಂದು ಬಸ್ ರೈಟ್ ಜಾಸ್ತಿ, ಮೆಟ್ರೋ ರೈಟ್ ಜಾಸ್ತಿ. ಪ್ರತಿಯೊಂದು ನೀವು ಹಾಲು ಬೇಳೆ ಪ್ರತಿಯೊಂದು ರೈಟು ಜಾಸ್ತಿ. ಕೂಲಿ ಮಾಡೋನು ಎಲ್ಲೋದವನು, ಮನೆ ಜೀವನ ಹೆಂಗೆ ಮಾಡ್ತೀರಾ? ನಾವೆಲ್ಲ ಭಾಳ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಸಾಧನೆ ಮಾಡಿದಾರ ಸರ್? ಏನೂ ಮಾಡಿಲ್ಲ ಅವರು, ಏನೂ ಸಾಧನೆ ಮಾಡಿಲ್ಲ. ಬಡವ್ರ ಬಗ್ಗರಿಗೆ ಫಸ್ಟು ಬಡವ್ರ ಬಗ್ಗರು ನೋಡಿ ಅಂತೇಳಿ ಸರ್, ಸಾಧನೆ ಆಮೇಲೆ ನೋಡಿ ತೋರಿಸೋರಂತೆ. ಸರ್ಕಾರ ಪಾಸ್ ಆಗಿದೆ. ಹೇಗೆ ಅಂದರೆ ಪಾಸ್ ಆಗಿದೆ ಅಂದರೆ ಹೆಣ್ಮಕ್ಳಿಗೆ ಫ್ರೀ ಇದೆ, ಅಕ್ಕಿನೂ ಫ್ರೀ ಆಗಿದೆ, ಮತ್ತು ಅಕ್ಕಿ ಕಾರ್ಡ್ಗೆ ರೊಕ್ಕನೂ ಹಾಕ್ತಿದ್ದಾರೆ. ಪಾಸ್ ಆಗಿದೆ ಸರ್. ನನ್ನ ಕಡೆಯಿಂದ ಇದು ಫೇಲ್ ಸರ್. ಯಾಕೆಂತಂದರೆ ನಮ್ಮ ಸಾರ್ವಜನಿಕರಿಗೆ ಜನಗಳಿಗೆ ಬೇಕಾಗಿರೋದು ಏನು ಅಂತಂದರೆ ಫ್ರೀ ಸೌಲಭ್ಯಗಳಲ್ಲ ಸರ್, ಅವ್ರನ್ನ ಸಾಮರ್ಥ್ಯವಾಗಿ ಮಾಡಬೇಕು. ಯಾಕೆಂತಂದರೆ GDP ನೋಡಿ, ಕರ್ನಾಟಕದ GDP ನೋಡಿ, GDP ಮೇಲ್ಗಡೆಗೆ ಎಷ್ಟು ಇನ್ಕಮ್ ಬರ್ತಾಯಿದೆ ಮತ್ತು ಜನಗಳಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅದನ್ನು ನೋಡಿ ಸರ್. ಕೂಲಿ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಅವ್ರು ಕರೆಕ್ಟಾಗಿ ಅವ್ರನ್ನ ಡೆವಲಪ್ ಮಾಡಿ ಅವ್ರಿಗೆ ಸ್ವಲ್ಪ ರೇಟ್ನ ಕರೆಕ್ಟಾಗಿ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿಕೊಡಿ. ಸ್ಕೂಲ್ ಮಕ್ಕಳುಗಳಿಗೆ ಫ್ರೀ ಎಜುಕೇಷನ್ ಕೊಡಿ, ಫೀಸ್ ಕಡಿಮೆ ಮಾಡಿ. ಅದಾದಮೇಲೆ ಬಡ ರೈತರುಗಳಿದ್ದಾರೆ ಮತ್ತು ಅವ್ರ ರೈತರುಗಳಿಗೇನು ಸಹಾಯ ಮಾಡಿ, ಎಲೆಕ್ಟ್ರಿಕ್ ಕರೆಂಟ್ ಕರೆಕ್ಟಾಗಿ ಕೊಡಿ. ಆರೋಗ್ಯ ಭಾಗ್ಯ ಕೊಡಿ ಸರ್. ಎಷ್ಟು ಸಾವಿರಾರು ರೂಪಾಯಿಗೆ ಕೊಡ್ತೀರಲ್ಲ ನೀವು, ಎಲ್ಲ ಏನೇ ಕೊಡಿ, ಮತ್ತೆ ನಿಮ್ಮನ್ನೇ ಬೇಕಾದ್ರೆ ಗೆಲ್ಲಿಸ್ತೀವಿ. ಆದರೆ ನೀವು ಆರೋಗ್ಯ ಭಾಗ್ಯನ ಫ್ರೀ ಮಾಡಿಕೊಡಿ. ಆರೋಗ್ಯ ಭಾಗ್ಯ ಫ್ರೀ ಮಾಡಿಕೊಟ್ರೆ ಅಷ್ಟೇ ನಿಜವಾಗ್ಲೂ ಮಾಡಿಕೊಡೋಂಥದ್ದು. ಕಾಂಗ್ರೆಸ್ ಸರ್ಕಾರ ಪಾಸು ಹೇಗೆ ಹಿಂಗೆ ಸರ್ಕಾರ ಚೆನ್ನಾಗಿ ನಡೆದಲ್ಲ, ಚಂದ ಐತೆ ಸರ್ಕಾರ. ಫೇಲು ಸರ್. ಯಾಕೆ? ನಮಗೇನು ಮಹಿಳೆಯರಿಗೆ ಉಚಿತ ಬಸ್ಸು ಅಥವಾ ದುಡ್ಡು ಏನೂ ಕೇಳಿರಲಿಲ್ಲ. ಯಾಕಂದರೆ ನಮ್ಮ ಗಂಡದಿರ ಪ್ಯಾಕೆಟಲ್ಲಿ ಖಾಲಿ ಆಗುತ್ತೆ. ಈಗ ಕೊಡೋದಾದರೆ ಗಂಡು ಮಕ್ಳಿಗೂ ಎಲ್ಲ ತಾವು ಸಮಾನ ಅಂತಾರೆ, ಇಬ್ರಿಗೂ ಕೊಡ್ಬೋದಿತ್ತಲ್ಲ ಕೊಡೋದಾದರೆ. ಅವ್ರೇನು ಮಾಡಿದ್ದಾರೆ? ಹಂಗಾಗಿ ಫೇಲ್ ಅಂತ ಅನ್ಕೊತೀನಿ ಸರ್. ಈಗ ಅವರು ಹೆಣ್ಮಕ್ಳಿಗೆ ಮಾಡಿದ್ದಾರೆ, ಹೆಣ್ಮಕ್ಳು ಮುಂದೆ ಬರಲಿ ಅಂತೇಳಿ. ಗಂಡಸರು ದುಡಿತಾರೆ, ಅವ್ರಿಗೆ ಹಾಕಬೇಕು ಅಂತಾರೆ. ಅಂದರೆ ಇವಾಗ ಅಲ್ಲೇ ಖರ್ಚಾಗುತ್ತಲ್ಲ ಸರ್, ಬೇರೆ ವಸ್ತುಗಳ ಮೇಲೆಲ್ಲ ರೇಟ್ ಜಾಸ್ತಿ ಆಗಿದೆಯಲ್ಲ, ಅಲ್ಲಿ ನಮ್ಮ ಗಂಡದಿರ ಜಬಿಗೆ ತಾನೇ ಕತ್ರಿ ಬೀಳೋದು. ಸೊ ಹಂಗಾಗಿ ಏನು ಅವಶ್ಯಕತೆ ಇರಲಿಲ್ಲ ಸರ್. ಇಲ್ಲಿ ಕೊಟ್ಬಿಟ್ಟು ಅಲ್ಲಿ ಕಿತ್ಕೊಳ್ಳೋದೇನು ಬೇಕಿರಲಿಲ್ಲ. ಪಾಸ್ ರೀ 200 ಪಾಸ್ ರೀ. ಯಾಕಂದ್ರೆ ನಮ್ಗೆ ಎಲ್ಲ ಥರ ಸೌಕರ್ಯ ಆಗ್ಯದ ರೀ. ಬಡವರ ಪಕ್ಷ ರೀ. ಇವತ್ತು ನಾವು ಹಳ್ಳಿ ಒಳಗಿದ್ದೀವಿ ರೀ, ಅವ್ರ ಸಂಬಂಧ ಅವೆಲ್ಲ ಊಟ ಗೀಟ ಎಲ್ಲ ಅನ್ನ ಅಕ್ಕಿ ಎಲ್ಲ ಉಳಾಗ್ತೀವಿ ರೀ. ಮತ್ತು ಕರೆಂಟ್ ಫ್ರೀ ರೀ, ಬಸ್ ಫ್ರೀ ರೀ. ಅದ್ರ ಸಂಬಂಧ ನಮ್ಗೆ ಎಲ್ಲ ಖುಷಿ ಆಗಿದ್ದೀವಿ ರೀ. ಹಳ್ಳಿ ಒಳಗೆ ಹೆಣ್ಮಕ್ಳು ಫ್ರೀ ಮುಗಿದೋಯ್ತು ರೀ. ಇವತ್ತು ನಾನು ಹೆಣ್ಣು ತಿರ್ಗಾಳಗತ್ತ ಮುಗೀತು ರೀ. ಇವತ್ತು ನಮ್ಮ ಅಮ್ಮ ತಿರ್ಗಾಳಗತ್ತ ಫ್ರೀ ರೀ. ಮತ್ತು ನಮ್ಮ ಅಮ್ಮಗೆ ದುಡ್ಡು ಯಾರು ಕೊಡ್ಬೇಕು ರೀ? ನಾನೇ ಕೊಡ್ಬೇಕಲ್ರಿ, ಅದು ನನಗೆ ಫ್ರೀ ಇದ್ದಂಗೆ ರೀ. ನನ್ನ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಪಾಸ್ ಸರ್. ಹೇಗೆ ಅಂತಂದರೆ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, ದಾನವಿಲ್ಲದ ಮನೆ ದೊಡ್ಡದಾದರೇನು ಫಲ ಅಂತೇಳಿ. ಹಾಗಾದ್ರೆ ಅನೇಕ ರೀತಿಯಲ್ಲಿ ದಾನ ಅಂತಂದರೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಪಾಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಾಯಿಗೆ ವಯಸ್ಸಾಗಿದೆ ಸರ್, ಅದು ಕಾಂಗ್ರೆಸ್ ಸರ್ಕಾರ ಬಂದು ಒಳ್ಳೆ ಆಡಳಿತ, ಬಸ್ ಫ್ರೀ ಆಗಲಿ ಇದೇ ಆಗಲಿ ಎಲ್ಲ ಚೆನ್ನಾಗಿ ಮಾಡೈತೆ ಸರ್. ಕಾಂಗ್ರೆಸ್ ಸರ್ಕಾರ ಮತ್ತು 5 ವರ್ಷ CM ಆಗಿ ನಡೆದಿದ್ದು ನಮ್ಮ ಸಿದ್ದರಾಮಯ್ಯ ಸರ್ ಅವರೇ. ಈಗ DK ಶ್ರೀ ಅವ್ರ ಸರ್ ಬಂದು ಅವರು CM ಆಗಬೇಕಂತ ಒಂದು ಮನವಿ ಮಾಡ್ತಾಯಿದ್ದೀನಿ. ಅವ್ರು ದಯವಿಟ್ಟು CMಗೆ ಒಂದು ಅವಕಾಶ ಮಾಡಿಕೊಡಿ. ಸಿದ್ದರಾಮಯ್ಯ ಸರ್ಗೆ ಹೇಳ್ತಿರೋದು, ನಮ್ಮ DK ಸರ್ಗೆ, ಕನಕಪುರ ಬಂಡೆ ಅವ್ರಿಗೆ
ಒಂದು ಅವಕಾಶ ಮಾಡಿಕೊಡಿ. ಆಯ್ತು, ಇಲ್ಲಿ ಗಾಂಧಿನಗರದ ಅಭಿವೃದ್ಧಿ ಗಾಂಧಿನಗರದ ಮೇಲೆ ಸಚಿವ ದಿನೇಶ್ ಗುಂಡೂರಾವ್ ಅವ್ರ ಬಗ್ಗೆ ಮಾತಾಡಂಗಿಲ್ಲ ಸರ್. ಬಿಗ್ ಬ್ಲ್ಯಾಕ್ ಬಸ್ಟರ್ ಅವ್ರ ಬಗ್ಗೆ ಮಾತಾಡಂಗೇ ಇಲ್ಲ ಸರ್. ಅವರು ಆರೋಗ್ಯ ಎಲ್ಲ ಒಳ್ಳೆ ಇದಿದೆ ಸರ್. ಇವಾಗೆಲ್ಲ ಬೆಡ್ ಆಗಲಿ ಗಿಡ್ಡಾಗಲಿ ಎಲ್ಲ ಒಳ್ಳೆ ಚೆನ್ನಾಗಿ ಇದು ಮಾಡ್ತಾರೆ ಸರ್. ಕಾಂಗ್ರೆಸ್ ಸರ್ಕಾರ ಪಾಸ್ ಸರ್ ಅಟ್ಟರ್ ಫ್ಲಾಫ್ ಫೇಲು ಸರ್. ಯಾಕೆಂದರೆ ಇವತ್ತು ನೋಡ್ಬೋದು ಸರ್, ಜನಸಾಮಾನ್ಯರು ಕೂಲಿ ಕಾರ್ಮಿಕರು ಇವತ್ತೇನೋ ಒಂದು 90 ಕುಡಿದು ಆರಾಮಾಗಿ ಮಲ್ಕೋಬೋದು ಅಂತೇಳಿ ಕೆಲಸಕ್ಕೆ ಹೋಗಿ ದುಡಿಮೆ ಮಾಡಿ ಬಂದಂಥ ಹಣದಲ್ಲಿ ಏನೋ 35 ರೂಪಾಯಿ ಒಂದು ಕೊಟ್ಟು ಪ್ಯಾಕೆಟ್ ಕುಡಿತಾಯಿದ್ರು ಸರ್. ಇವತ್ತು ಅದೇ ಪ್ಯಾಕೆಟ್ 55 ರೂಪಾಯಿ. ಸಿದ್ದರಾಮಯ್ಯ ಈ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಉಚಿತವಾಗಿ ಕೊಡ್ತಾ ಇದೆಯಲ್ಲಪ್ಪ, 200 ರೂಪಾಯಿ ಬ್ಯಾಂಕಿಗೆ ಹಾಕ್ತಿಲ್ಲ ಅಕೌಂಟು, ಆ ದುಡ್ಡಿಗೆ ಇದನ್ನು ಜಮಾ ಮಾಡ್ತಾಯಿದ್ದೀರಾ. ನಿಮ್ಮದೇನು? ಇವರು ಯಾಕೆ ಮಹಿಳೆಯರು ನಿಮಗೆ ಓಟ್ ಹಾಕಿದ್ದು? ಅದು ಒಂದು. ಎರಡನೇದಾಗಿ ದೇಶದ ವಿಷಯ ಬಂದಾಗ ಸಂದರ್ಭದಲ್ಲಿ ಇವತ್ತು ಯುದ್ಧ ಬೇಡ ಅಂತ ಹೇಳಿದಂಥ ಈ ವ್ಯಕ್ತಿ ಈ ದೇಶದಲ್ಲಿ ಯಾರಿದ್ದರೆ ಅದು ಸಿದ್ದರಾಮಯ್ಯನೇ. ಸಿದ್ದರಾಮಯ್ಯ ಒಬ್ಬ ಅನ್ನಾಲೆಡ್ಜ್ ವ್ಯಕ್ತಿ ಇದ್ದಾರೆ. ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಟ್ಟರ್ ಫ್ಲಾಪ್. ಇದಕ್ಕೆ ಮುಂದಿನ ದಿನದಲ್ಲಿ ಜನಗಳು, ಮತದಾರ ಬಂಧುಗಳು ಯಾವುದೇ ಕಾರಣಕ್ಕೂ ಹಸ್ತವನ್ನು ಓಟ್ ಹಾಕಿ ಅಂತ ಬಂದಾಗ ಹಸ್ತನ ಕಟ್ ಮಾಡಬೇಕಾದ ಸಂದರ್ಭ ಮುಂದೆ ನಿರ್ಮಾಣ ಆಗ್ತಾ ಇದೆ. ಯಾಕೆಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಕುಡಿಯೋ ನೀರಿನ ಸೌಲಭ್ಯ ಇಲ್ಲ ಸರ್, ರಸ್ತೆಗಳು ಸರಿ ಇಲ್ಲ ಸರ್. ನಾನೊಬ್ಬ ಸಾಮಾನ್ಯ ಗ್ರಾಮೀಣ ರೈತ ಬಂದು ಸರ್ ಇದ್ದೀನಿ. ಇವತ್ತು ನಮ್ಮ ರೈತರ ಕಷ್ಟ ಏನಂತ ಕೇಳೋನು ಯಾವನಿಲ್ಲ ಸರ್ ರೈತರದಲ್ಲಿ. ಸರ್ ಅದರಲ್ಲಿ ಪಾಸ್ ಆಗಿದೆ. ಹೆಣ್ಮಕ್ಳಿಗೆ ಫ್ರೀ ಕೊಡ್ತಿದ್ದಾರೆ. ಹೆಣ್ಮಕ್ಳಿಗೆ ಫ್ರೀ, ಹೆಣ್ಮಕ್ಳೆಲ್ಲ ಓಟ್ ಹಾಕಿದ್ದಾರೆ. ಬಟ್ ಅವರಿಗೆ ಬಸ್ ಫ್ರೀ, ವಿದ್ಯುತ್ ಫ್ರೀ ರೈತರಿಗೆ. ಮತ್ತು ಆಮೇಲೆ ಇದನ್ನು ಎಲ್ಲದನ್ನು ಪಾಸ್ ಆಗಿದೆ. ಬಟ್ ಫೇಲ್ ಅನ್ನೋದೇನು ಸರ್? ಅದು BJP ಅವರು ವಿರೋಧ ಪಕ್ಷದವರು ಅಂತ ಟೀಕೆ ಮಾಡಬೇಕು, ಮಾಡ್ತವ್ರೆ. ಇದೆಲ್ಲದು ಪಾಸ್ ಆಗಿದೆ. ಫೇಲೇ. ಯಾಕೆ ಅಂದರೆ 75 ವರ್ಷ ಸ್ವಾತಂತ್ರ್ಯ ಬಂದಾಯಿತು, 60 ವರ್ಷ ಅವರೇ ಆಡಳಿತ ನಡೆಸಿದ್ದಾರೆ. ಈ ದೇಶ ಎಷ್ಟು ಅಭಿವೃದ್ಧಿ ಆಗಬೇಕೋ ಅಷ್ಟಾಗಲಿಲ್ಲ. ಈಗ ನಾವೇನೋ ಮಾಡ್ತಾ ಇದ್ದೀವಿ ಅಂತ ಕೊಚ್ಕೋತಾ ಇದ್ದಾರೆ ಹೊರತು, ಯಾವಾಗ ಮತದಾರರಿಗೆ ಮುಂದೆ ನೀವು ನಮ್ಮನ್ನು ಅಧಿಕಾರ ಕೊಡಿ, ನಾವು ನಿಮಗೆ ಇಂತಿಂಥದ್ದು ಕೊಡ್ತೀವಿ ಅಂತ ಗ್ಯಾರಂಟಿ ಲಂಚನ ಈಗ ಕೊಡಲ್ಲ, ಅದಕ್ಕೆ ಅವಕಾಶ ಇಲ್ಲ. ಮುಂದೆ ಕೊಡ್ತೀವಿ ಅಂತ, ಲಂಚ ಕೊಡ್ತೀವಿ ಅಂತ ಅವರಿಗೆ ಪ್ರಚೋದನೆ ನೀಡಿ ಅಧಿಕಾರಕ್ಕೆ ಬಂದುಬಿಟ್ಟು ಇವರು ಆಡಳಿತ ನಡೆಸಿದ್ದು. ದಾವೂದ್ ಇಬ್ರಾಹಿಮು ಮಾಡಬಾರದು ಕೆಲಸ ಮಾಡಿದಾಗಲೇ ಬಾಂಬೆನಲ್ಲಿ ಅವನ್ನ ಇದು ಮಾಡಿಬಿಟ್ಟು ಇವರು ಕಾಂಗ್ರೆಸ್ನವರಿದ್ದರು, ಅವನ್ನ ಒಪ್ಪಿಸ್ತೀಯಾ ಇಲ್ವಾ, ನಿನ್ನ ಮೇಲೆ ಯುದ್ಧ ಮಾಡ್ತೀನಿ ಅಂತ ಆವತ್ತೇ ಡಿಕ್ಲೇರ್ ಮಾಡಿ ಮಾಡಬೇಕಾಗಿತ್ತು. ಆ ಯೋಗ್ಯತೆ ಕಾಂಗ್ರೆಸ್ನವ್ರಿಗಿಲ್ಲ. ಇವತ್ತು ಯುದ್ಧ ಬೇಡ ಅಂತ ಇವತ್ತೂ ಹೇಳ್ತಾರೆ. ನಾಚಿಕೆ ಆಗಬೇಕು ಅವರಿಗೆ. ಪಂಚ ಗ್ಯಾರಂಟಿಗಳು ಬಡವರಿಗೆ ತುಂಬ ಸಹಾಯ ಆಗ್ತಾ ಇದೆ ಸರ್. ಪಂಚ ಗ್ಯಾರಂಟಿಗಳಿದೆಯಲ್ಲ, ಬಡವರಿಗೆ ತುಂಬ ಸಹಾಯ ಆಗ್ತಿದೆ. ಶಕ್ತಿ ಶಕ್ತಿ ಕೊಡ್ತಿದಾರಲ್ಲ, ಅದು 2000 ರೂಪಾಯಿ, ಇದು ತುಂಬ ಬಡವರ ಹೆಣ್ಮಕ್ಳಿಗೆ ಸಹಾಯ ಆಗ್ತಿದೆ. ಮತ್ತು ಅನ್ನ ಭಾಗ್ಯ ಕೊಡ್ತಿರೋ ತುಂಬ ಸಹಾಯ ಆಗ್ತಿದೆ. ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆ ಸರ್. ಕಾಂಗ್ರೆಸ್ ಸರ್ಕಾರ ಫೇಲು, ಅದರಲ್ಲಿ ಮಾತೇ ಇಲ್ಲ. ವಿದ್ಯಾರ್ಥಿಗಳು ಪಡೆದುವಂಥ ಕಷ್ಟಗಳು ಇವತ್ತು ನೋಡಿದಾದರೆ ಎಷ್ಟೋ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ಪಾಸ್ ಇದ್ದರೂ ಕೂಡ ಮಕ್ಕಳಿಗೆ ಹತ್ತಲಿಕ್ಕೆ ಸೀಟ್ ಸಿಗ್ತಾ ಇಲ್ಲ. ಇಂಥ ಒಂದು ಹೆಣ್ಣು ಮಕ್ಕಳಿಗೆ ಫ್ರೀ ಮಾಡಿಬಿಟ್ಟು ಎಲ್ಲ ಹೊರೆಯನ್ನು ಗಂಡು ಮಕ್ಕಳ ಮೇಲೆ ಬರೆದ ಟ್ಯಾಕ್ಸ್ ಅಂತೂ ಎಲ್ಲದರಲ್ಲಿ ಹೆಚ್ಚಾಗ್ತಾ ಬಂದಿದೆ. GST ಹೆಚ್ಚು ಮಾಡಿದ್ದಾರೆ. ಯಾವ ರಂಗದಲ್ಲಿ ಇಲ್ಲ ಅನ್ನೋ ಎಕನಾಮಿಕ್ಲಿ ಪೂರ್ತಿ ನಮ್ಮ ದೇಶವನ್ನು ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿದೆ. ಈ ಸರ್ಕಾರ ಖಜಾನೆಯಲ್ಲಿ ಏನು ದುಡ್ಡಿಲ್ಲ ಸ್ವಾಮಿ, ಸರಿಯಾಗಿ ಸಂಬಳ ಆಗ್ತಾ ಇಲ್ಲ. ಸರ್ಕಾರನವ್ರಿಗೆ ಸರಿಯಾಗಿ ಸಂಬಳ ಆಗ್ತಾ ಇಲ್ಲ, ಕೊಡ್ತಾ ಇಲ್ಲ. ಅವರಿಗೂ ಕೂಡ ಫಲಾನುಭವಿಗಳು 2000 ರೂಪಾಯಿ ಕೊಡಿ, ಅವ್ರಿಗೂ ಸರಿಯಾಗಿ ಬರ್ತಾ ಇಲ್ಲ. ಸುಳ್ಳೆ ಆಶ್ವಾಸನೆ ಕೊಡ್ತಾ ಇದ್ದ. ಸುಳ್ಳು ಆಶ್ವಾಸನೆಯಿಂದ ಯಾವ ದೇಶದಲ್ಲೂ ಆಮೇಲೆ ಯುದ್ಧ ಬೇಡ ಅಂದರೆ ನಮ್ಮ ದೇಶ ಉಳಿತಾ ಇರಲಿಲ್ಲ. ಯುದ್ಧ ಬೇಡ ಅಂತ ಹೇಳುವಂಥ ಹಕ್ಕು ಯಾರ್ಯಾರಿಗೂ ಇಲ್ಲ. ನಮ್ಮ ಉಳಿದು ದೇಶವನ್ನು ರಕ್ಷಣೆ ಮಾಡಬೇಕಾದ ಅವರು ಯುದ್ಧ ಬೇಡ ಅನ್ನೋದು ತಪ್ಪು.